ಫಸ್ಟು ಫುಲ್ ಬೆಲ್ಟ್ ಹಾಕೇ ಇರ್ತಾ ಇದ್ದೆ ಸರ್. ಇವಾಗ ನಿಮ್ಮ ಕೃಪೆ ಸರ್, ಬೆಲ್ಟ್ ಹಾಕಲ್ಲ. ಎಷ್ಟು ದಿನದಿಂದ ನನಗೆ ಲಾಸ್ಟ್ ನಿಮ್ಮ ಹತ್ರ 3 months ಮುಂಚೆ ಬಂದಾಗ ಸರ್, ಕಿಚನ್ಗೆ ಹೋಗ್ಬೇಕು ಅಂದರೆ ನಾನು ಎದ್ದು ಹಂಗೆ ಬೆಲ್ಟ್ ಹಾಕ್ಕೊಂಡು ಹಾಗೆ ಹೋಗ್ಬೇಕಾಗಿತ್ತು ಸರ್. ಆದರೆ ಈಗ ನಾನು ಬೆಲ್ಟ್ ಹಾಕ್ದಿರಾ ನಿಮ್ಮ ದಯೆಯಿಂದ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಏನು ನನ್ನ ಈಗ ತೊಂದರೆ ಇಲ್ಲ. ಅದು ನಿಮ್ಮ ಕೃಪೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಸರ್. ಇವಾಗ ನನಗೆ ಅದು ಬೆಲ್ಟ್ ಹಾಕ್ದಿರ ಓಡಾಡೋದು. ನಮ್ಮ ಮನೆಯಲ್ಲಂತೂ ತುಂಬ ಹೇಳ್ತಾರೆ ಸರ್, ನಮ್ಗೆ ಎಷ್ಟೇ ಕಷ್ಟ ಇರಲಿ ಅಮ್ಮ ಪರವಾಗಿಲ್ಲ, ವೀಕ್ಲಿ ಹಾಕ್ಸೋಕ್ಕಾಗ್ತಾಯಿಲ್ಲ ಸರ್. 15 daysಗೆ ಒಂದ್ಸಾರಿ ಹಾಕ್ಸ್ತಾ ಇದ್ದೀನಿ. ಹೋಗಮ್ಮ, ದೇವ್ರ ಥರ ಅವ್ರು ಸಿಕ್ಕಿದ್ದಾರೆ ನಮಗೆ. ನೀನು ಅಲ್ಲಿ ಹೋಗು, ತೋರಿಸ್ಕೊ, ನಾನು ಬರ್ತೀನಿ. ಅವ್ರಿಗೂ ಗ್ಯಾಸ್ಟ್ರಿಕ್ ಇದೆ ಸರ್ ತುಂಬ, ಅದಕ್ಕೆ ನಾನು ಬರ್ತೀನಮ್ಮ ಹೋಗೋಣ ಅಂತ ಹೇಳಿದ್ದಾರೆ. ಫಸ್ಟ್ ನಿಂದು ಕ್ಯೂರ್ ಆಗಲಿ ಅಂತ ಇದು ಸರ್. ತುಂಬ ನನಗೆ ಕಷ್ಟ ಆಗ್ಬಿಟ್ಟಿತ್ತು. ನಿಜವಾಗ್ಲೂ ಇಷ್ಟು ಮಾತ್ರ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಆದರೆ ಇಲ್ಲಿ ಕೊಡೋದೇ ಇಲ್ಲ ಸರ್, ನಿಮಗೆ ತುಂಬ ಡಿಮ್ಯಾಂಡ್ ಇದೆ ಅಂತ. ನಾವು ಜಗಳ ಮಾಡಿ ಏನೋ ಮಾಡಿ, ಇಲ್ಲ ನಮ್ಗೆ ಅವರೇ ಬೇಕು, ಅವರಿಂದ ನಮ್ಗೆ ಇಷ್ಟು ಮಾತ್ರ, ಅವ್ರ ಕೈರಾಶಿ ನಮ್ಗೆ ಹಿಂಗೆ ಆಗ್ತಾಯಿದ್ದಮ್ಮ, ದಯವಿಟ್ಟು ಕೊಡಿ ಅಂತ ಕೇಳಿ ತೊಗೊಂಬರ್ತಾಯಿದ್ವಿ ಸರ್. ಮತ್ತು ಥ್ಯಾಂಕ್ ಯು. ಫಸ್ಟ್ ಬಂದಿದ್ದಕ್ಕಿಂತ ಇವಾಗ ಎಷ್ಟೋ ವಾಸಿ ಸರ್. ಎಷ್ಟು ಪರ್ಸೆಂಟ್ ಬೆಟರ್ ಆಗಿದೆ ಸರ್? ಏನಿಲ್ಲ ಅಂದರೂ ಒಂದು ನನಗೆ ಅನಿಸುತ್ತೆ ಸರ್, ಫಸ್ಟ್ ಅಂದರೆ ಇವಾಗ ನೀವೇ ತಿಳ್ಕೊಳ್ಳಿ ಸರ್, ಒಂದು 5 ನಿಮಿಷ ನಾನು ಬೆಲ್ಟ್ ಇಲ್ಲದೆ ಇರ್ತಾ ಇರಲಿಲ್ಲ. 5 ನಿಮಿಷ ಆಗ್ತಾ ಇರಲಿಲ್ಲ. ಮಲ್ಗೋವಾಗಷ್ಟೇ ನಾನು ಇದು ಆಗ್ತಾ ಇರಲಿಲ್ಲ. ಮಿಕ್ಕಿದ ಟೈಮಲ್ಲೆಲ್ಲ ಹಾಕಿರ್ತಾ ಇದ್ದೆ, ಓಡೋಗಿ ಹಾಕ್ಕೊತಾ ಇದ್ದೆ. ಇವಾಗ ದಿನ ಪೂರ್ತಿ ಹಾಕೋದೇ ಇಲ್ಲ ಸರ್. ಎಲ್ಲಾದರೂ ನಾನು ಆಚೆ ಹೋಗ್ಬೇಕು ಅಂದರೆ ಅಷ್ಟೇ ಹೋಗಿ ಹಾಕ್ತೀನಿ. ಆದರೆ ಆ ಡಾಕ್ಟ್ರ್ ಹೇಳಿದ್ದು ನೋಡಿದ್ರೆ, 2 ಡಾಕ್ಟ್ರ್ ಹತ್ರ ಸಜೆಷನ್ ತಗೊಂಡೆ ಸರ್. 2 ಡಾಕ್ಟ್ರು ಏನು ಹೇಳಿದ್ರು ಅಂದರೆ, ನೀವು ಎಲ್ಲೂ ಆಚೆ ಓಡಾಡಬಾರ್ದು, ನೀವು ಆ ಕೆಲಸಕ್ಕೆಲ್ಲ ಹೋಗಬಾರ್ದು, ನೀವು ಮನೆಯಲ್ಲೇ ಇರಬೇಕು. ಅಂದರೆ ಲೈಫ್ ಟೈಮು ನೀವು ಹಂಗೆ ಇರಬೇಕಮ್ಮ, ಇಲ್ಲ ಅಂದರೆ ಅದು ಒಂದು ಸಾರಿ ಕುಸ್ತಿದೆ ಅಲ್ವಾ, ಮತ್ತೆ ಅದೇ ಥರ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ನೀವು ಮಗು ಥರ ನಿಮ್ಮನ್ನು ನೋಡ್ಕೊಬೇಕು, ಅದು ಮಾಂಸ ಖಂಡ ಎಲ್ಲ ಚೆನ್ನಾಗಿ ಬಲಿಯೋವರೆಗೂ. ಬೇರೆ ಯಾರನ್ನ ನೋಡ್ಕೊಳ್ಳೋ ವಯಸ್ಸಲ್ಲಿದ್ದು ನಿಮ್ಮನ್ನು ಬೇರೆ ನೋಡ್ಕೋಬೇಕಂತ ಯಾರು ನೋಡ್ತಾರೆ? ನೋಡಿ ಸರ್, ಯಾರು ನೋಡ್ಕೊತಾರೆ ಸರ್? ನನಗೆ ಎಷ್ಟು ನೋವಾಗುತ್ತೆ ಅಂದರೆ, ಒಂದು ಚಿಕ್ಕ ಪಾಪು ಇದೆ ಸರ್, ಮೊಮ್ಮಗಳು, ಅವಳನ್ನ ಎತ್ಕೊಳ್ಳೋ ಹಂಗಿಲ್ಲ, ತೂಕ ಎತ್ತಬಾರ್ದು ಅಂತ ಹೇಳಿದ್ದಾರೆ. ಈಗಲೂ ಸ್ವಲ್ಪ ಬಗ್ಗಿದ್ರೆ ಎಲ್ಲ ನೋವಾಗುತ್ತೆ ಸರ್, ಆದರೆ ಅಷ್ಟೊಂದು ಇಲ್ಲ ಸರ್.